Hello beautiful soul, how are you all? Welcome to my channel. This is Mamta Gajanan. Today I am going to show you Meesho hair jewelry haul. Let us start. Chalo hogan ma. Please like, comment, share and subscribe my channel. 1, 2, 3, 4. ಫಸ್ಟ್ ಐಟಮ್ ಬಂದ್ಬಿಟ್ಟು ಗೋಲ್ಡ್ ಟೋನ್ ಟ್ರೆಡಿಷ್ನಲ್ ಹೇರ್ ಬ್ರೋಚ್. ಇದು ತುಂಬಾ ಚೆನ್ನಾಗಿದೆ. ಇದನ್ನು ಬಂದ ಮೇಲೆ ಹಾಕೋಬೋದು. ಇದು ಕುಂದನ್ ಮತ್ತು ಪರ್ಲ್ ಕಾಂಬಿನೇಷನಿಂದ ಮಾಡಿದ್ದಾರೆ. ಎರಡು ಸೈಡು ಜುಮ್ಕಾ ಹ್ಯಾಂಗಪ್ ಮಾಡಿದ್ದಾರೆ. ಮೇಲ್ಗಡೆ ನೋಡಿ ಒಂದು ಛತ್ರಿ ಥರ ಇದೆ ನೋಡಿ. ಈ ಹೇರ್ ಬ್ರೋಚ್ ಬಂದು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ. ಇದನ್ನ ನಾವು ವೆಡ್ಡಿಂಗ್ ಟ್ರೆಡಿಷನಲ್ ಹೇರ್ ಬ್ರೋಚ್ ಆಗಿ ಯೂಸ್ ಮಾಡ್ಬೋದು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಹಿಂದಿನ ಕಾಲದಲ್ಲಿ ಪೇಶ್ವಾಯಿಗಳೆಲ್ಲ ಹಾಕೊಳ್ತಿದ್ರು ನೋಡಿ, ಅದೇ ನೆನಪು ಬರ್ತಾ ಇದೆ ನನಗೆ. ಲುಕಿಂಗ್ ಸೋ ಬ್ಯೂಟಿಫುಲ್. ಇವಾಗ ಮೀಶೋದಲ್ಲಿ ನೀವು ಇದನ್ನು ಬೈ ಮಾಡಿದರೆ ಬ್ಯೂಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಬೈ ಮಾಡ್ಬೋದು. ಹಾಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ಪಿಕ್ಚರ್ ಸೈಡಲ್ಲಿ ಹಾಕಿದ್ದೀನಿ, ನೋಡ್ಕೊಂಬಿಡಿ ಹೇಗೆ ಕಾಣಿಸುತ್ತೆ ಅಂತ. ಒಂದು ಐಡಿಯಾ ಬರುತ್ತೆ ನಿಮಗೆ ತಗೊಂಡ್ರೆ. ಇದನ್ನ ನಾನು 247 ನೆಕ್ಸ್ಟ್ ಬಂದು ಜಡೆ ಬ್ರೋಚಸ್. ಅಂದರೆ ಇದು ಜಡೆ ಹಿಂದ್ಗಡೆ ಹಾಕ್ಕೊಳ್ಳೋದು. ಈ ಫಂಕ್ಷನ್ಗಳಲ್ಲಿ ಭರತನಾಟ್ಯಗಳಲ್ಲೆಲ್ಲ ಹಾಕ್ಕೊಳ್ತಾರೆ. ನನಗೆ 9 ಪೀಸಲ್ಲಿ ರಿಸೀವ್ ಆಗಿದೆ. ಇದು ಬಂದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಕುಂದನ್ ಆ್ಯಂಡ್ ಪರ್ಲ್ ಕಾಂಬಿನೇಷನ್ ಇದೆ. ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಮಾಡಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಕಲರ್ ಬಂದು ಗೋಲ್ಡ್ ಕಲರು. ಅಂದರೆ ಗೋಲ್ಡ್ ಕಲರ್ ಹೆಂಗಿರುತ್ತೆ ಅದೇ ಥರ ಬಂದಿದೆ. ಇವಾಗ ಕೆಲವಷ್ಟು ಪ್ರಾಡಕ್ಟ್ಗಳು ಹೇಗೆ ಬರುತ್ತೆ ಅಂದರೆ ತುಂಬ ಶೈನ್ ಆಗಿರುತ್ತೆ, ಹಾಕೊಳ್ಳೋಕೆ ಒಂಥರ ಆಗುತ್ತೆ, ಆ ಥರ ಇರುತ್ತೆ. ಬಟ್ ಇದು ಆ ಥರ ಏನಿಲ್ಲ, ಚೆನ್ನಾಗಿದೆ, ಹಾಕೋಬಹುದು, ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ಟ್ರೆಡಿಷ್ನಲ್ ವೇರ್ ಇದು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಜಡೆ ಮೇಲೆ. ನೆಕ್ಸ್ಟ್ ಬಂದು ದಿಸ್ ಒನ್ ಆಲ್ಸೋ ಕೈಂಡ್ ಆಫ್ ಹೇರ್ ಎಕ್ಸಸರೀಸು. ಇದು ಮೀಶೋದಲ್ಲಿ ಔಟ್ ಆಫ್ ಸ್ಟಾಕ್ ಆಗಿದೆ. ನಿಮಗೆ ಫ್ಲಿಪ್ಕಾರ್ಟಲ್ಲಿ ಇರೋ ಲಿಂಕ್ ಕೊಡ್ತೀನಿ, ನೀವು ಅಲ್ಲಿ ಬೈ ಮಾಡ್ಬೋದು. ಇದು ತುಂಬ ಕ್ಯೂಟ್ ಆಗಿದೆ, ತುಂಬ ಯೂನಿಕ್ ಆಗಿದೆ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು, ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ರೂಬಿ ಮತ್ತು ಪರ್ಲ್ ಕಾಂಬಿನೇಷನಿಂದ ಮಾಡಿದ್ದಾರೆ ನೋಡಿ. ಇದು ಕೂಡ ಜುಮ್ಕಾ ಪ್ಯಾಟರ್ನೇ. ಹುಕ್ಸ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇದು 700 ರುಪೀಸಲ್ಲಿ ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇದೆ. ನೀವು ಬೈ ಮಾಡ್ಕೋಬಹುದು. ನಾನು ಮೀಶೋದಲ್ಲಿ 558 ರುಪೀಸಲ್ಲಿ ಬೈ ಮಾಡಿದ್ದೆ. ಬಟ್ ಇವಾಗ ನಿಮಗೆ ಸಿಗಲ್ಲ, ಔಟ್ ಆಫ್ ಸ್ಟಾಕ್ ಆಗಿದೆ. ಇದನ್ನು ನೀವು ಖಂಡಿತ ತೊಗೋಬೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಗೋಲ್ಡ್ ಕಲರ್ ಲುಕ್ಕಲ್ಲಿದೆ. 2 ಕೆನ್ನೆಪಟ್ಟಿ ಅಂದರೆ ಇಯರ್ ಚೈನನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕೆನ್ನೆಪಟ್ಟಿ ಅಂತೀವಿ. 2 ಇಯರ್ ಚೈನನ್ನು ಕೊಟ್ಟಿದ್ದಾರೆ. ಆ ಹೇರ್ ಬ್ರೋಚ್ಗೆ ನೀವು ಜಾಯಿಂಟ್ ಮಾಡಬೇಕು. ಮತ್ತು ಅದಕ್ಕೆ ಇನ್ನೊಂದು ರಿಂಗ್ ಏನನ್ನು ಕೊಟ್ಟಿಲ್ಲ. ನಾವೇ ಏನಾದ್ರು ಜುಗಾಡ್ ಮಾಡ್ಕೋಬೇಕಷ್ಟೇ. ಅದಕ್ಕೆ ಅಟ್ಯಾಚ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಾವೇ ನೋಡ್ಕೋಬೇಕು. तेरे शहर आगे बिल्लो काके पिंड वाले दिल दे सफेद भावे रंग दे ने काले। तेरे शहर आगे बिल्लो काके पिंड वाले दिल दे सफेद भावे रंग दे ने। मार गूगल ते सर्च तू चेक कर ले। ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಮಾಂಗ್ ಟೀಕಾ. ಇದಕ್ಕೆ ಮಾತಾಪಟ್ಟಿ ಅಂತ ಕರೀತಾರೆ ರಾಜಸ್ಥಾನಿಯವರು. ಇದು ಗೋಲ್ಡ್ ಕಲರಲ್ಲಿದೆ ಮತ್ತು ಪರ್ಲ್ ಆ್ಯಂಡ್ ಕುಂದನ್ ಕಾಂಬಿನೇಷನಿಂದ ಮಾಡಿದ್ದಾರೆ ನೋಡಿ. ವೇ ಆಫ್ ಮೇಕಿಂಗ್ ಹೌ ಬ್ಯೂಟಿಫುಲ್ ಅಲ್ವಾ. ಇದು ನಾನು 144 ರುಪೀಸಲ್ಲಿ ಮೀಶೋದಲ್ಲಿ ಬೈ ಮಾಡಿದ್ದೀನಿ. ಇದು ಬ್ರೈಡಲ್ ವೇರ್ ಮಾಡ್ಕೋಬೋದು. ಇದು 1 ಗ್ರಾಮ್ ಗೋಲ್ಡ್ ಕೂಡ ಹೇಳ್ತಾರೆ ಇದನ್ನು. ಇದು ಸ್ಟೋನ್ ಆ್ಯಂಡ್ ಬೀಡ್ಸಿಂದ ಮಾಡಿದ್ದಾರೆ. ಇದನ್ನು ಬ್ರೈಡಲ್ ವೇರ್ ಅಂತ ಹೇಳ್ತಾರೆ. ರಾಜಸ್ಥಾನಿ ಮಾತಾಪಟ್ಟಿ ಅಂತಲೇ ಕರೀತಾರೆ. ಇದಕ್ಕೆ ಮಾಂಗ್ ಟೀಕಾ ಅಂತಲೂ ಕರೀತಾರೆ. ಯು ಕ್ಯಾನ್ ವೇರ್ ದಿಸ್. ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ. ನೀವು ಹಾಕ್ಕೊಂಡು ಒಂದ್ಸರಿ ನೋಡಿ. ಹಾಕ್ಕೊಂಡ್ರೆ ಹೇಗೆ ಲುಕ್ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಂಬಿಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೈತಲ್ ಮಣಿ. ಅದಕ್ಕೂ ಕೂಡ ಮಾಂಗ್ ಟಿಕ್ಕಾ ಅಂತ ಹೇಳ್ತೀವಿ.
ಚಾರ್ಮಿಂಗ್ ಮಾಂಗ್ಟಿಕಾ ಇದು ಬ್ರಾಸ್ ಆ್ಯಂಡ್ ಕಾಪರಿಂದ ಮಾಡಿದ್ದಾರೆ. ಕಲರ್ ಬಂದು ಗೋಲ್ಡ್ ಕಲರ್, ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಇದು ನಾನು 347 ರುಪೀಸಲ್ಲಿ ತೊಗೊಂಡಿರೋದು. ಇದನ್ನು ತುಂಬಾ ಚೆನ್ನಾಗಿದೆ. ಸ್ಟೋನು ಮತ್ತು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಟೋನ್ ಇದೆ. ಪರ್ಲಿಂದ ಮಾಡಿದ್ದಾರೆ, ರೌಂಡಾಗಿ ಪರ್ಲ್ ಇದೆ. ಕ್ವಾಲಿಟಿ ಮಾತ್ರ A1, ಅದ್ರ ಬಗ್ಗೆ ಮಾತೇ ಇಲ್ಲ. ನೀವು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಇದನ್ನು ತುಂಬ ಸಾರಿ ಯೂಸ್ ಮಾಡಿದ್ದೀನಿ. ಕಲರ್ ಏನು ಫೇಡ್ ಆಗಿಲ್ಲ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡೂಪ್ಲಿಕೇಟ್ 2 ಪೀಸ್ ಆಫ್ ವೈಟ್ ಕಲರ್ ಜಾಸ್ಮಿನ್ ಫ್ಲವರ್. ನೋಡಿ ನಿಜವಾಗ್ಲೂ ಫ್ಲವರ್ ಥರನೇ ಕಾಣಿಸ್ತಾ ಇದೆ. ಇದು ಆಫ್ ವೈಟ್ ಇದೆ. ಮಿಡಲಲ್ಲಿ ಈ ಕನಕಾಂಬರ ಹೂ ಅಂತ ಹೇಳ್ತೀವಲ್ಲ, ಅದನ್ನು ಹಾಕಿದ್ದಾರೆ. ಇದನ್ನು ನಾನು 122 ರುಪೀಸಲ್ಲಿ ಬೈ ಮಾಡಿದ್ದೀನಿ. ಇದನ್ನು 2 ಪೀಸ್ ಬರುತ್ತೆ. ಇದು ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ಲುಕ್ ನೋಡಬೇಡಿ, ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪರ್ಲ್ ಜ್ಯುವೆಲರಿ. ಇದನ್ನು ಬ್ಯಾಕ್ ಸೈಡ್ ನೆಕ್ಕಿಗೆ ಹಾಕೋಬೇಕು. ಇದು ಫುಲ್ ಪರ್ಲಿಂದ ಮಾಡಿದ್ದಾರೆ. ಮಿಡಲಲ್ಲಿ ಕುಂದನ್ ವರ್ಕ್ ಇದೆ. ಇದು ಗೋಲ್ಡ್ ಕಲರಲ್ಲಿದೆ. ತುಂಬ ಎಲಿಗೆಂಟ್ ಇದೆ. ಹೆಂಗಂದರೆ ಇದನ್ನ ಹೆಂಗೆ ನಾನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ನಾನು 296 ರುಪೀಸಲ್ಲಿ ಬೈ ಮಾಡಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಅಡ್ಜಸ್ಟಬಲ್ ಇದೆ. ಇದು ಅಡ್ಜಸ್ಟ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ 2 ಪಿನ್ ಕೊಟ್ಟಿದ್ದಾರೆ ನನಗೆ. 2 ಕಡೆ ಹಾಕೋಬೋದು. ಮತ್ತು ಆ್ಯಸ್ ಎ ನೆಕ್ ಪೀಸ್ ಆಗಿ ಇದು ಯೂಸ್ ಮಾಡ್ಕೋಬೋದು. ನಾನು ಆ್ಯಸ್ ಎ ನೆಕ್ ಪೀಸ್ ಆಗಿ ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ, ಐಡಿಯಾ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ. ಗೋ ಫಾರ್ ಇಟ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬಂದು ಮಗ್ಗಮ್ ವರ್ಕ್ ಜಡೆ, ಚೋಟಿ ನ್ಯೂ ಫ್ಯಾಷನ್ ಅಂತ ಹೇಳ್ತಾರೆ. ಇದನ್ನು ನಾನು 227 ರುಪೀಸಲ್ಲಿ ಬೈ ಮಾಡಿದ್ದು. ಇದನ್ನು ಹ್ಯಾಂಡ್ಮೇಡ್ ವರ್ಕ್ ಅಂತಲೂ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ರೀ, ನೀವು ತೊಗೊಳ್ಳಿ. ಭಾಳ ಚೆನ್ನಾಗಿ ಕಾಣಿಸುತ್ತೆ. ಏನು ನೋಡಿದ್ರು ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಳೆ ಅಂತ ಹೇಳಬೇಡಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಕ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನೆಕ್ಸ್ಟ್ ಈಸ್ ಡೂಪ್ಲಿಕೇಟ್ ಹೇರ್ ಬನ್. ಇದನ್ನು ಗಜರಾ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿದೆ. ಕಾಂಬೋ ಪ್ಯಾಕಲ್ಲಿ ಬರುತ್ತೆ. ಇದು ವೈಟ್ ಆ್ಯಂಡ್ ಒಂಥರ ಗಂಧದ ಕಲರ್ ಅಂತಾರಲ್ಲ, ಅದು ನಾನು 296ಗೆ 2 ಬೈ ಮಾಡಿರೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ನಾನು ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡ್ಕೊಂಬಿಡಿ. ತೊಗೊಳ್ಳಿ. ಇದು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಯೂನಿಕ್ ಆಗಿದೆ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೇಗೆ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಂಬಿಡಿ. तेरे शहर आके बिल्लो काके पिंडा वाले. ನೆಕ್ಸ್ಟ್ ದಿಸ್ ಈಸ್ ಲಾಸ್ಟ್ ನಾಟ್ ದ ಲೀಸ್ಟ್. ಹೌ ಬ್ಯೂಟಿ ನೋಡ್ಕೊಂಬಿಡಿ. ಇದು ಮಾತ್ರ ಹಬ್ಬಾ ಏನು ಬ್ಯೂಟಿಫುಲ್ ರೀ. ನಾನು 463 ರುಪೀಸಿಗೆ ತೊಗೊಂಡಿದ್ದೆ ಇದನ್ನು. ಗೋಲ್ಡ್ ಕಲರಲ್ಲಿದೆ. ಇದು ಫ್ಯಾನ್ಸಿ ಮಾಂಗ್ಟಿಕಾ. ಇದು ಬೈತಲ್ ಬಟ್ ಅಂತ ಹೇಳ್ತಾರಲ್ಲ, ಅದು. ಇದು ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಆರ್ಟಿಫಿಷಿಯಲ್ ಸ್ಟೋನ್ ಆ್ಯಂಡ್ ಬೀಡ್ಸಿಂದ ಮಾಡಿದ್ದಾರೆ ಇದನ್ನು. ಮಾತಾಪಟ್ಟಿನೂ ಅಂತ ಹೇಳ್ತಾರಂತೆ, ನಾವು ಬೈತಲೆ ಬಟ್ ಅಂತ ಹೇಳ್ತೇವೆ ಇದನ್ನು. ಇವಾಗ ಹಾಲ್ ಮುಗಿಸೋ ಸಮಯ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾವ ಥರ ಹಾಲ್ಗಳು ಬೇಕಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಯಾವ್ದು ಚೆನ್ನಾಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.